ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, 24ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಬೆಡಸಗಾಂವ್ ಅಂತ ಉತ್ತರ ಕನ್ನಡ ಜಿಲ್ಲೆ ಮತ್ತು ಮುಂಡಗೋಡು ತಾಲೂಕಿಗೆ ಬಂದೀವಿ. ಇಲ್ಲೊಂದು ರಾಮಲಿಂಗೇಶ್ವರ ದೇವಸ್ಥಾನ ಅಂತ ನೋಡ್ತಾ ಇರೋದ್ರ ಬ್ಯಾಕ್ಗ್ರೌಂಡ್. ಈ ದೇವಸ್ಥಾನದ ಏನು ಇತಿಹಾಸ ಅನ್ನೋದ್ರ ಬಗ್ಗೆ ಈ ಒಂದು ಸಮಿತಿಯ ಅಧ್ಯಕ್ಷರ ನಮ್ಮ ಜೊತೆಗಿದ್ದಾರೆ. ಅವರೇ ಕೇಳೋಣ ಬನ್ನಿ. ನಮಸ್ಕಾರ ಸರ್, 24ಗೆ. ಸರ್, ಇವತ್ತು ಇದಾದ ದೊಡ್ಡ ಅದ್ಭುತವಾದ ಮಂದಿರ ಇದೆ ನಿಮ್ಮ ಊರಲ್ಲಿ. ಈ ಮಂದಿರ ಬಗ್ಗೆ ಏನು ಸರ್, ಇದ್ರ ಬಗ್ಗೆ ಏನು ಪ್ರಭಾವ ಅದ ಮತ್ತು ಎಷ್ಟು ವರ್ಷದ ಹಳೆಯದು ಸರ್? ನಮಸ್ಕಾರ ಸರ್. ಈ ದೇವಸ್ಥಾನದ ಬಗ್ಗೆ, ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ, ಈ ದೇವಸ್ಥಾನಕ್ಕೆ ಇತಿಹಾಸ ಇರುವಂಥದ್ದು 1200 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ದೇವಸ್ಥಾನವಾಗಿದೆ. ಇದು ಮೂಲತಃ ಬಿಜ್ಜಳನ ಉಪರಾಜಧಾನಿ ಅಂತ ಕೂಡ ಕರೀತಾ ಇದ್ದಾರೆ. ಇದರಲ್ಲಿ ನಮಗೆ ಪ್ರಾರಂಭದಲ್ಲಿ ನಮ್ಮ ಬೆಡ್ಸ್ಗಾಮ್ ಎಂಬುವಂಥದ್ದು ಬೆಡ್ಸ್ಗಾಮೆ ಎಂಬುವಂತಹ ಹೆಸರಿಂದ ಪ್ರಚಲಿತ ಇತ್ತಂತೆ. ಅದನ್ನು ನಾವು ಶಾಸನಗಳ ಮುಖಾಂತರ ಕೂಡ ನಾವು ನೋಡ್ಬೋದು, ಗಮನಿಸಬಹುದು. ಹಾಗೆ ಬೆಡ್ಸ್ಗಾಮ್ ನಂತರ ಕಾಲಾಂತರದಲ್ಲಿ ಬೆಡ್ಸ್ಗಾಮೆ ಎಂಬುವಂಥದ್ದು ಬೆಡ್ಸ್ಗಾಮ್ ಆಗಿ ಪರಿವರ್ತನೆಗೊಳ್ತು. ಈ ದೇವಸ್ಥಾನಕ್ಕೆ ಇತಿಹಾಸ ಅಂತ ಹೇಳಬೇಕಂದ್ರೆ, ರಾಮಾಯಣ ಕಾಲದಲ್ಲಿ ರಾಮ ಮತ್ತು ಸೀತೆ ಲಕ್ಷ್ಮಣರು ವನವಾಸಕ್ಕೆ ಬಂದ ಕಾಲದಲ್ಲಿ ಶ್ರೀರಾಮರೇ ಸ್ವತಃ ತಾವೇ ಒಂದು ಕೆತ್ತನೆ ಮಾಡಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೀತೆಗೆ ಬಾಯಾರಿಕೆ ಆದಂಥ ಸಂದರ್ಭದಲ್ಲಿ ದೇವಸ್ಥಾನದ ನೈಋತ್ಯ ಭಾಗದಲ್ಲಿರುವಂತಹ ಶಿಲಾ ಬಂಡೆಗೆ ಬಾಣವನ್ನು ಬಿಟ್ಟಾಗ ಅಲ್ಲಿಂದನೇ ನೀರು ಚಿಮ್ಮಿತೆ ಎಂಬುವಂತಹ ಒಂದು ದಂತಕಥೆ ಕೂಡ ಇದೆ. ನಂತರದಲ್ಲಿ ಪಾಂಡವರ ಕಾಲದಲ್ಲಿ ಪಾಂಡವರು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ ಏನು ಬ್ಯಾಕ್ಗ್ರೌಂಡ್ ಇದೆ ಎಲ್ಲ ಪಾಂಡವರನ್ನು ನಿರ್ಮಿಸಿದ್ದಾರೆ. ಪಾಂಡವರು ನಂತರ ದೇವಸ್ಥಾನದಲ್ಲಿರುವಂಥ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಅವರೇ ಮಾಡಿರುತ್ತಾರೆ ಎಂಬುವಂಥದ್ದು ಒಂದು ದಂತಕಥೆ ಕೂಡ ಇದೆ. ಅದಷ್ಟೇ ಅಲ್ಲದೆ ಕೂಡ ಇಲ್ಲಿ ಬೆಡ್ಸ್ಗಾಂವದಲ್ಲಿ ಸಾಕಷ್ಟು ದೇವಾಲಯಗಳು, ಶಿಲೆಗಳಿಂದಲೇ ಮಾಡಿರುವಂಥ ಸಾಕಷ್ಟು ದೇವಾಲಯಗಳು, ಶಿವಲಿಂಗಗಳು ಸಾಕಷ್ಟು ನಮಗೆ ದೊರಕ್ತಾ ಇದೆ. ಅದರ ಜೊತೆಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಶಾಸನಗಳಾಗಿರ್ಬೋದು, ಹಾಗೆ ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು ಕೂಡ ಸಾಕಷ್ಟು ನಮಗೆ ದೇವಸ್ಥಾನದಲ್ಲಿ ಸಿಗುತ್ತೆ. ಇಲ್ಲಿಯ ವಿಶೇಷ ಏನಪ್ಪ ಅಂದರೆ, ಯಾರಿಗೆ ಮಕ್ಕಳಾಗಿರೋದಿಲ್ಲವೋ, ಬಂಜೆತನದಿಂದ ಯಾರು ಬಳಲ್ತಾ ಇರ್ತಾರೋ ಅಂಥವರು ಈ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಮಾಡಿಕೊಂಡು ತಮ್ಮಲ್ಲಿ ಆಗುವಂಥ ತುಲಾಭಾರವನ್ನು ಕೂಡ ಸೇವೆಯನ್ನು ಸಲ್ಲಿಸ್ತೇವೆ ಅಂತ ಯಾರು ಹರಕೆ ಮಾಡ್ಕೊಳ್ತಾರೋ ಅಂಥವರಿಗೆ ವರ್ಷ ತುಂಬುವುದರೊಳಗಾಗಿ ಮಕ್ಕಳಾಗುವಂತಹ ಪ್ರತೀತಿ ಕೂಡ ಇರೋದ್ರಿಂದ ಪ್ರತಿ ಮಹಾಶಿವರಾತ್ರಿಯ ಮರುದಿನದ ಅಲ್ಲಿ ತುಲಾಭಾರವನ್ನು ಕೊಟ್ಟು ದೇವರಿಗೆ ಹರಕೆಯನ್ನು ಸಮರ್ಪಿಸ್ತಾರೆ. ಹಾಗೆ ಮತ್ತೊಂದು ಇತಿಹಾಸವನ್ನು ಹೇಳಬೇಕಂದ್ರೆ, ಇಲ್ಲಿ ನಮ್ಮ ಕಾಡಿನಲ್ಲಿ ಎಲ್ಲೇ ಈ ಅರಣ್ಯದಲ್ಲಿ ಹೋದರೂ ಕೂಡ ಶಿವಾಲಯಗಳು ಮತ್ತು ನಾಗರ ಕಲ್ಲುಗಳು ಸಾಕಷ್ಟು ನಮಗೆ ಸಿಗ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದಿನ ಈ ಮೂರ್ತಿಗಳನ್ನು ನಾವು ಉಳಿಸಿ ಅದನ್ನು ಬೆಳೆಸ್ಕೊಂಡು ಹೋಗಬೇಕಾದ ನಮ್ಮ ಧರ್ಮ. ಇದರ ಬಗ್ಗೆ ಸರ್ ನಮ್ಮ ಸರ್ಕಾರದವರು ಏನಾದರೂ ನಿಮಗಾದ್ರೆ? ಸರ್ಕಾರದವರು ಅಂದರೆ ನಮ್ಮ ಶಾಸಕರಾಗಿರುವಂಥ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಅವರು ಈ ರಸ್ತೆ ದೇವಸ್ಥಾನಕ್ಕೆ CC ರಸ್ತೆಯನ್ನು ಹಾಕಿಕೊಟ್ಟಿದ್ದಾರೆ. ಹಾಗೆ ಮೂಲಭೂತ ಸೌಕರ್ಯಕ್ಕಾಗಿ ಆಯಿತು, ಮತ್ತು ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ವಿಶೇಷ ಕಾರ್ಯಕ್ರಮಗಳ ಮಾಡಲಿಕ್ಕೆ ಕಲ್ಯಾಣ ಮಂಟಪವನ್ನು ಕೂಡ ನಿರ್ಮಾಣ ಮಾಡಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯಾಗಿರುವಂಥ DCFO ಸರ್ ಆಗಿರುವಂಥ ಹರ್ಷಭಾನು ಸರ್ ಅವರು ವಿಶೇಷವಾಗಿ ನಮ್ಮ ದೇವಸ್ಥಾನದ ಬಗ್ಗೆ ಕಾಳಜಿಯನ್ನು ಮತ್ತು ಮುತುವರ್ಜಿಯನ್ನು ವಹಿಸಿ ದೇವರ ಕಾಡು ಪ್ರಾಜೆಕ್ಟಲ್ಲಿ ಈ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಹಾಗೆ ಬರುವಂಥ ಪ್ರವಾಸಿಗರಿಗೆ ಕುಳಿತುಕೊಳ್ಳಲಿಕ್ಕೆ ಮತ್ತು ಮಕ್ಕಳಿಗೆ ಆಡಲಿಕ್ಕೆ ಬೇಕಾಗುವಂತಹ ಚಿಲ್ಡ್ರನ್ಸ್ ಪಾರ್ಕ್ ಆಗಿರ್ಬೋದು, ಹಾಗೆ ಉದ್ಯಾನವನಗಳನ್ನು ನಿರ್ಮಾಣ ಮಾಡೋದಕ್ಕಾಗಿ 1 ಕೋಟಿ ಬಜೆಟಿನಂತಹ ಒಂದು ಪ್ರಾಜೆಕ್ಟನ್ನು ಈಗ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಹಿಂದೆ ಬಿದ್ದಿರುವಂತಹ ಕಲ್ಯಾಣಿಯನ್ನು ಅಭಿವೃದ್ಧಿಯನ್ನು ಪಡಿಸಿ ಅಲ್ಲಿ ಒಂದು ಇತಿಹಾಸ ಮತ್ತು ಇತಿಹಾಸದ ಪ್ರಕಾರ ಹಿಂದೆ ಇರುವಂಥ ಕಲ್ಯಾಣಿಯಲ್ಲಿ ಏನಾದರೂ ನೀರು ಸಂಗ್ರಹಣ ಆದರೆ ಅಲ್ಲಿಯ ಗ್ರಾವಿಟಿ ಪವರಿಂದ ಶ್ರೀ ರಾಮಲಿಂಗೇಶ್ವರನ ತಲೆಯ ಮೇಲೆ ನೀರು ಚಿಮ್ಮುತ್ತದೆ ಎಂಬುವಂಥ ಒಂದು ಶಾಸನದಲ್ಲೇ ಬರೆದಿಟ್ಟಿದ್ದಾರೆ. ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಂತ ಹೇಳಿ ಅದನ್ನು ಬೆಡ್ಡನ್ನು ಹಾಕಿ ಅಲ್ಲಿ ನೀರನ್ನು ಸ್ಟೋರೇಜ್ ಮಾಡುವಂಥ ಪ್ರಯತ್ನವನ್ನು ಕೂಡ ನಮ್ಮ ಹರ್ಷಭಾನು ಸರ್ ಅವರ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರ ಒಂದು ಕಾರ್ಯವಿಧಾನಗಳನ್ನು ಅವರ ಕಾಂಟ್ರಾಕ್ಟರ್ ಆಗಿರುವಂಥ ಶ್ರೀ ಸತ್ಯನ್ ಸರ್ ಅವರು ಅತ್ಯಂತ ಹೆಚ್ಚು ಉತ್ಸುಕತೆಯಿಂದ ಇದನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್. ಅತಿ ಡಿಪ್ರೆಷನ್ ಮೂಡಿ ಹೋಗಿರುವಂಥ ವ್ಯಕ್ತಿ ಈ ನೀರನ್ನು ಬಂದು ಏನಾದರೂ ಅವ್ರನ್ನ ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನ ಮಾಡಿದರೆ ಆ ಡಿಪ್ರೆಷನ್ನಿಂದ ಹೊರಗೆ ಬಂದಿದ್ದು ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ಮತ್ತು ಸಾಕಷ್ಟು ಭಕ್ತರು ಕೂಡ ಇದ್ದಾರೆ. ಹಾಗಾಗಿ ಆ ಭಕ್ತರನ್ನ ದಂಡನ್ನು ನೋಡಬೇಕಂದ್ರೆ ನಾವು ಪ್ರತಿ ವರ್ಷ ಮಹಾಶಿವರಾತ್ರಿಯಲ್ಲಿ ಸಾಕಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ನಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂಥ ಸಾಕಷ್ಟು ದೇವಾಲಯಗಳು ಇನ್ನೂ ಕೂಡ ಜಾಸ್ತಿ ಅಭಿವೃದ್ಧಿ ಆಗಬೇಕಂದ್ರೆ ಹಲವಾರು ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ಆ ಸಂಘ ಸಂಸ್ಥೆಗಳವರು ಮುಂದೆ ಬಂದರೆ ಮಾತ್ರ ಈ ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಸಾಕಷ್ಟು ದೇವಾಲಯಗಳನ್ನು ಮತ್ತು ಹಿಂದೂ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಹಕಾರಿ ಆಗತ್ತೆ ಅಂತ ಸರ್ ನಾನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಬರುವ ಭಕ್ತಾದಿಗಳಿಗೆ ಅಂಥ ಜನರಿಗೆ ಏನು ಹೇಳಬಯಸ್ತೀರಿ ಸರ್? ಇಲ್ಲಿ ಬರುವಂಥ ಭಕ್ತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ದೇವಸ್ಥಾನದಲ್ಲಿ ತಾವು ಏನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅದೆಲ್ಲ ಕೂಡ ನೆರವೇರುತ್ತೆ. ಜೊತೆಗೆ ನೀವು ಬಂದಂಥ ಭಕ್ತಾದಿಗಳು ಆದಷ್ಟು ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಹಾಗೆ ಬರುವಂಥ ಭಕ್ತರಿಗೆ ಕಳೆದ 5 ವರ್ಷಗಳಿಂದ ಸಿರ್ಸಿಯ ಮುಂಡಗೋಡು ತಾಲೂಕಿನ ಪಾಲೇಕರನ್ನುವರು ಪ್ರತಿನಿತ್ಯ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬರುವಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂದರೆ ಇದು ಸಿಟಿಯಿಂದ ಅತ್ಯಂತ ದೂರದಲ್ಲಿರುವಂಥ ಒಂದು ಪ್ಲೇಸ್, ಮಧ್ಯ ಅರಣ್ಯದಲ್ಲಿರುವಂತಹ ಒಂದು ದೇವಸ್ಥಾನವಾಗಿದೆ. ಹಾಗಾಗಿ ಬರುವಂಥ ಭಕ್ತರು ಯಾರೂ ಕೂಡ
ಹಾಗೆ ಉಪವಾಸ ಹೋಗಬಾರ್ದು ಎಂಬುವಂಥ ಉದ್ದೇಶದಿಂದ ಅವರು ನಾವು ದೇವಸ್ಥಾನದವರಾಗಿರ್ಬೋದು ಅಥವಾ ಊರಿನವರು ಸಣ್ಣ ಪುಟ್ಟ ಸಹಾಯನ ಮಾಡ್ತೇವೆ ಬಿಟ್ಟರೆ ದೊಡ್ಡ ಬಹುಪಾಲನ್ನು ಪಾಲೇಕರ್ ಸರ್ ಅವರೇ ಅವರು ಊಟವನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಓಕೆ ಸರ್, ತಮ್ಮ ಪರಿಚಯ ಸರ್? ನನ್ನ ಹೆಸರು ನಾಗರಾಜ್ ಕೆ ನಾಯ್ಕ ಅಂತೇಳಿ ಈ ರಾಮಲಿಂಗೇಶ್ವರ ದೇವಸ್ಥಾನದ ಆಡಳಿತ ಕಮಿಟಿ ಅಧ್ಯಕ್ಷನಾಗಿದ್ದೀನಿ ಸರ್. ಇವರು ಹೇಳ್ತಾರೆ ಸ್ನೇಹಿತರೆ, ಅಂದರೆ ಯಾವ ಗೊತ್ತಾ, ಇದು ಒಂದು ಘನ ಜಂಗಲದಲ್ಲಿ ಅಂದರೆ ಒಂದು ಕಾಡಿನಲ್ಲಿ ಇರೋದರಿಂದ ಬರೋ ಜನರಿಗೆ ಇಲ್ಲಿ ಬಂದಂಥ ಜನರಿಗೆ ಕುಳಿತುಕೊಳ್ಳಿಕ್ಕಾಗಲಿ ಪ್ರಸಾದ ವ್ಯವಸ್ಥೆನೂ ಅದೇ ಅಂತ. ಆದರೆ ಬರೋ ಜನರಿಗೆ ಹೇಳ್ತಾನೆ, ಬಂದು ಈ ದೇವರ ದರ್ಶನ ಮಾಡ್ಕೊಂಡು ನೀವು ಧನ್ಯರಾಗಿ. ಈ ರಾಮಲಿಂಗೇಶ್ವರ ಗುಡಿ ಎಷ್ಟು ವರ್ಷದ? 2000 ಹಿಂದಿಂದದು. ಹೌದು, ಇದು ಪಿಜ್ಜರನ ಉಪರಾಜಧಾನಿ. ಬೆಡಸಗಾಮೆ ಅಂತಿತ್ತು ಮೊದಲು, ಇದೀಗ ಬೆಡಸಗಾಂವ್ ಅಂತ ಹೇಳ್ತಾರೆ ಈಗ. ಹಾಂ, ಆನಂತರ ಇಲ್ಲಿ ಸಂತಾನ ಇಲ್ದಾಗಿದ್ದರೆ ಹೇಳ್ಕೊಂಡು ಹೋಗ್ತಾರೆ ಹರಕೆನ. ಹೌದು, ಅವ್ರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ. ಒಂದು ವಾರದಲ್ಲಿ ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ, ಹಾಂ, ಈಗ ಬರ್ತಾರೆ. ಹಾಂ, ಬರ್ತಾ ಇರ್ತಾರೆ. ಎಲ್ಲಿ ಪರಿಚಯ? ನಮ್ಮ ಹೆಸರು ವೆಂಕಟರಮಣ ಭಟ್ ಅಂತ. ನಮ್ಮ ಮೂಲತಃ ಮಂಜುಗುಣಿ. ಧನ್ಯವಾದ ಅರ್ಚಕರೇ, ತುಂಬಾ ನಿಮಗೆ ಇದು ಈ ದೇವಸ್ಥಾನ ಬಗ್ಗೆ ವಿವರವಾಗಿ ಹೇಳಿದರೆ ಧನ್ಯವಾದ ತಮಗೆ. ಓಕೆ ಆಯ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮತ್ತು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.